ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಇವತ್ತು ನಾವು ನಮ್ಮ ಕಿಚನಲ್ಲಿ ಮಾಡ್ತಿರೋದು ಒಂದು ಹೆಲ್ತಿಯಾಗಿರೋ ರೆಸಿಪಿ, ಅದೇ ಅನ್ನದ ಪುಡಿ. ಸೊ ಫ್ರೆಂಡ್ಸ್, ಹೆಲ್ತ್ ಬಗ್ಗೆ ನಾವು ಯೋಚನೆನೇ ಮಾಡಲ್ಲ, ಹಾಗಾಗಿ ಒಂದೊಂದು ರೋಗ ನಮ್ಮ ಬಾಡಿನಲ್ಲಿ ಸೇರ್ತಾ ಹೋಗುತ್ತೆ. ಸೊ ನಾವು ಮಾಡಿರೋ ಈ ಪುಡಿನ ದಿನ ಒಂದು ಮೀಲ್ನಲ್ಲಿ ನೀವು ಒಂದು ತುತ್ತು ದಿನ ತಿಂತಾ ಬಂದರೆ ನಿಮ್ಮ ಹಿಮೋಗ್ಲೋಬಿನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಇರೋರಿಗೆ ತುಂಬ ಒಳ್ಳೆಯ ಔಷಧಿ. ಸ್ವಲ್ಪ ಅನ್ನಕ್ಕೆ ಒಂದು ಸ್ಪೂನ್ ಈ ಅನ್ನದ ಪುಡಿ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಕಂಪಲ್ಸರಿ ಇರಬೇಕು, ಇಲ್ಲಾಂದರೆ ಗಂಟ್ಲಿಗೆ ಬಿದ್ದುಬಿಡುತ್ತೆ. ಇದನ್ನು ಹಾಕ್ಕೊಂಡು ದಿನ ಒಂದು ತಿಂತಾ ಬನ್ನಿ, ನಿಮ್ಮ ಆರೋಗ್ಯದಲ್ಲಿ ಬೆಳವಣಿಗೆ ತುಂಬ ಕಾಣಿಸುತ್ತೆ. ಹಾಗೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ. ಇನ್ನೂ ಇದ್ರ ಬೆನಿಫಿಟ್ಸ್ ತುಂಬ ಇದೆ, ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಬನ್ನಿ ನೋಡೋಣ. ಹುರುಳಿಕಾಳು 1 ಕಪ್ ತಗೊಂಡಿದ್ದೀನಿ, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಧನಿಯಾ 1 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಹುಣಸೆಹಣ್ಣು ಸ್ವಲ್ಪ, ಉಪ್ಪು 1 ಸ್ಪೂನ್, ಇಂಗು ಒಂದು 1/2 ಸ್ಪೂನಷ್ಟು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 10 ಗ್ರಾಮ್. ನಾವು ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು ಬಾಣಲಿನಲ್ಲಿ 2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ, 2 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು, ಸ್ವಲ್ಪ ಘಮ್ ಅಂತ ಸ್ಮೆಲ್ ಬರೋ ತನಕ ಕೈ ಆಡಿಸ್ಬೇಕು. ಈಗ ಇದಾಗಿದೆ, ಇದು ತೆಗೆದುಬಿಡೋಣ. ಈಗ ನೆಕ್ಸ್ಟ್ 1 ಸ್ಪೂನ್ ಧನಿಯಾ ಹಾಗೆ ಅರ್ಧ ಸ್ಪೂನ್ ಜೀರಿಗೆ, ಇದನ್ನು ಹಾಕ್ಬಿಟ್ಟು ಹುರಿಬೇಕು. ಸೊ ಈ ಥರ ಹುರ್ಕೋಬೇಕು. ಇದು ಆಗಿದೆ, ತೆಗೆದುಬಿಡೋಣ. ಈಗ 1 ಕಪ್ಪು ಹುರುಳಿಕಾಳು, ಈಗ ಇದನ್ನು ಹುರ್ಕೋಬೇಕು. ಇದರಲ್ಲಿ ಪ್ರೋಟೀನ್, ಐರನ್ ಕಂಟೆಂಟ್ಸ್ ಹಾಗೆ ಕ್ಯಾಲ್ಶಿಯಮ್ಸ್ ತುಂಬ ಜಾಸ್ತಿ ಇದೆ. ಸೊ ಮಕ್ಕಳಿಗೆ ಕೊಡೋದ್ರಿಂದ ಅವರು ತುಂಬ ಸ್ಟ್ರಾಂಗ್ ಆಗ್ತಾ ಬರ್ತಾರೆ. ಈಗ ಇದು ಆಗಿದೆ ಹುರುಳಿಕಾಳು, ತೆಗೆಯೋಣ. ಈಗ ನೆಕ್ಸ್ಟ್ ಹುಣಸೆಹಣ್ಣು ಹಾಕ್ಕೋಬೇಕು. ಸ್ವಲ್ಪ ಅದನ್ನು ಲೈಟಾಗಿ ಹುರಿಬೇಕಷ್ಟೇ. ಸೊ ಈಗ ಇದು ಆಗಿದೆ. ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋಬೇಕು. ಆಗಿದೆ. ಈಗ ಇದಿಷ್ಟು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಇಂಗು, ಒಂದು ಅರ್ಧ ಸ್ಪೂನ್ ಇಂಗು, ಹಾಗೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋ ಟೈಮ್ ಆಯಿತು. ಸೊ ಇದನ್ನಿಷ್ಟು ಫಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಡ್ಬೇಕು ಯಾವಾಗಲೂ, ಇಲ್ಲಾಂದರೆ ಅದಾಗೋದಿಲ್ಲ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಯಾವಾಗಲೂ. ಈಗ ಮಿಕ್ಕಿದ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಇದನ್ನು ಮಿಕ್ಸಿಗೆ ಹಾಕಬೇಕು, ಚೆನ್ನಾಗಿ ಮೆತ್ತಗಾಗಬೇಕು. ಈಗ ನಮ್ಮ ಅನ್ನದ ಪುಡಿ ಕಂಪ್ಲೀಟಾಗಿ ರೆಡಿ ಆಗೋಯ್ತು. ನೀವು ವೆಯ್ಟ್ ಲಾಸ್ ಆಗಬೇಕಾ ಹಾಗಿದ್ರೆ ಈ ಪುಡಿನ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಕೋಲ್ಡ್, ಅಸ್ತಮಾ, ಜಾಂಡೀಸ್ ಎಲ್ಲ ಇದ್ದರೆ ಇದು ಒಳ್ಳೆ ಟ್ರೆಡಿಷ್ನಲ್ ಮೆಡಿಸಿನ್ ಆಗಿ ಹೆಲ್ಪ್ ಮಾಡುತ್ತೆ. ಇದು ಒಂದು ಹಳೆ ಕಾಲದ ಟ್ರೆಡಿಷ್ನಲ್ ರೆಸಿಪಿ, ನಮ್ಮನೇಲಿ ನಾವು ಯೂಸ್ ಮಾಡ್ತಾ ಬಂದಿದ್ದೀವಿ, ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಇದೆ. ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.